ಅಂತ ಕಲಾವಿದರು, ಪೋಷಕ ಕಲಾವಿದರು ವಿದ್ಯಾಭವನ KTMನಿಂದ ನಮಗೆ ಅಕ್ಕಿ ಸಹಾಯ ಇದು ಆಯುಷ್ಯ ಆರೋಗ್ಯ ದೇವರು ಚೆನ್ನಾಗಿ ಕೊಟ್ಟಿದ್ದಾರೆ. ನನ್ನ ಹೆಸರು ಹರ್ಷ ಅಂತ. ನಾನು ಸಾಹಸ ಕಲಾವಿದ. ನನಗೆ ಈ ಭಾರತೀಯ ಆರ್ಟಿಯ ಫೌಂಡೇಶನಿಂದ ಫುಡ್ ಕಿಟ್ ಕೊಟ್ಟಿದ್ದಾರೆ. ಈ ಕಷ್ಟ ಕಾಲದಲ್ಲೂ ನಮಗೆ ಈ ಆರ್ಟಿಯ ಫೌಂಡೇಶನ್ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ನಷ್ಟು ಜನಕ್ಕೆ ಹೆಲ್ಪ್ ಮಾಡೋಕ್ಕೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಮೇಶ್ ಬಾಬು ಅಂತ. ನಾನು ಸಪೋರ್ಟಿಂಗ್ ಆರ್ಟಿಸ್ಟು ಕಂಪ್ನಿಯಿಂದ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಭಾರತೀಯ ವಿದ್ಯಾ ಸಂಸ್ಥೆ ನನಗೆ ಕಿಟ್ನ ಕೊಡ್ತಾ ಇದೆ. ಇವಾಗ ನಾವು ಒಂದು ಫೋನ್ ಮಾಡಿದಾಗ ಕೇಳಿದಾಗ ದಯವಿಟ್ಟು ಬಂದು ತೊಗೊಂಡೋಗಿ ಅಂತ ಹೇಳಿದ್ದಕ್ಕೆ ನನಗೆ ಸಂಸ್ಥೆಗೆ ಭಾಳ ಖುಷಿ ಆಯಿತು. ಯಾಕಂದರೆ ಒಬ್ಬ ವ್ಯಕ್ತಿ ಹಸಿದಾಗ ಊಟ ಕೊಟ್ಟಾಗ ಇದು ನಾವು ಯಾವತ್ತೂ ಕೊನೆ ಉಸಿರಿವರೆಗೂ ನಾನು ಅದನ್ನು ನೆನೆಸ್ಕೊಂಡು ಇದು ಮಾಡ್ತೀನಿ. ಯಾಕಂದರೆ ಈ ತುರ್ತು ಪರಿಸ್ಥಿತಿಯಲ್ಲಿ ತುಂಬ ಇದಾಗಿದೆ. ನಮಗೆ ಆರ್ಟಿಯ ಫೌಂಡೇಶನ್ ಅವರು ಇದಕ್ಕೆ ನಮಗೆ ಸಪೋರ್ಟ್ ಮಾಡಿ ಆ ಕಿಟ್ನ ವಿತರಣೆ ಮಾಡಿದ್ದಾರೆ. ಅದು ನಾನು ತೊಗೊಂಡು ಸಂತೋಷವಾಗಿ ತೊಗೊಂಡು ಹೋಗ್ತೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಕೋವಿಡ್ ಸಂಕಷ್ಟದಲ್ಲಿ ನಾವು ಸಮಸ್ಯೆಗಳು ಬಳಲ್ತಾ ಇದ್ದಾಗ ಆರ್ಟಿಯ ಫೌಂಡೇಶನ್ ಅವರು ನಮಗೆ ಈ ಆಹಾರ ಕಿಟ್ಟನ್ನು ಕೊಟ್ಟೋದು ತುಂಬ ಉಪಕಾರ ಆಗಿದೆ. ಅಷ್ಟಿರ್ತಕ್ಕಂಥ ಎಷ್ಟೋ ಮನೆಗಳಿಗೆ ಇದು ಒಂದು ಹೊತ್ತಿಗೆ ಊಟ ಒದಗಿಸ್ತಾ ಹೋಗ್ತದೆ. ಅವ್ರಿಗೆ ನಾನು ಧನ್ಯವಾದಗಳು. ನಮಸ್ಕಾರ, ನಾನು ಶರವಣನ್ ಅಂತ, ಚಲನಚಿತ್ರ ನಿರ್ದೇಶಕ. ಸೊ ಇವತ್ತು ನಮಗೆ ಭಾರತೀಯ ವಿದ್ಯಾಭವನ್ ಇವ್ರ ಕಡೆಯಿಂದ ಏಟ್ರಿಯಾ ಫೌಂಡೇಶನ್ ಸಂಸ್ಥೆಯಿಂದ ನಮಗೆ ಇವತ್ತು ಫ್ರೀ ರೇಷನ್ ಕಿಟ್ಟನ್ನು ವಿತರಣೆ ಮಾಡಿದ್ದಾರೆ. ಸೊ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಈ ಒಂದು ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಏಟ್ರಿಯಾ ಫೌಂಡೇಶನ್ ಮತ್ತು ಭಾರತೀಯ ವಿದ್ಯಾಭವನ್ ಅವರು ತುಂಬ ಕಷ್ಟಕಾಲದಲ್ಲಿದ್ದಾಗ ದಿನಸಿ ಕಿಟ್ ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು. ಭಾರತೀಯ ವಿದ್ಯಾಭವನ ಏಟ್ರಿಯಾ ಫೌಂಡೇಶನ್ ಅವರು ಹಸಿದ ಹೊತ್ತಿಗೆ ಮೃಷ್ಟಾನ್ನ ಕೊಡ್ತಾ ಇದ್ದಾರೆ. ಪಾಪ ಅವರು ಎಲ್ಲರಿಗೂ ಫೋನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿ ಈ ಥರದ್ದೆಲ್ಲ ಸಹಾಯ ಮಾಡ್ತಾಯಿದ್ದಾರೆ. ಅನ್ನಪೂರ್ಣೇಶ್ವರಿ ಇನ್ನೂ ಅವ್ರಿಗೆ ಹೆಚ್ಚಿನ ಸಹಾಯ ಮಾಡೋಂಥ ಶಕ್ತಿ ಕೊಟ್ಟು ಅಂತ ಕೇಳ್ತಾರೆ.